ನನ್ನ ರಾಜ್ಯಕ್ಕೆ ಅಭಿವೃದ್ಧಿ ಆಗಬೇಕು. ಈಗ ಉದಾಹರಣೆಗೆ ನಾನು HMT ಫ್ಯಾಕ್ಟ್ರಿ ಹೋದೆ, ಭೇಟಿ ಕೊಟ್ಟಿದ್ದೇನೆ. ತಪ್ಪು ತಿಳ್ಕೊಬೇಡಿ, HMT ಫ್ಯಾಕ್ಟ್ರಿ ಮಹಾರಾಜರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ಅವಕ್ಕೆಲ್ಲ ಒಂದು ಚಾಲನೆ ಕೊಟ್ಟಿದ್ದು. ಪಕ್ಕದಲ್ಲಿ ಕೂತಿದ್ದಾರೆ ಇಲ್ಲಿ. ಮೈಸೂರು ಅರಸರು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಯಲ್ಲ, ನಾವು ಯಾರೂ ಮರೀಲಿಕ್ಕಾಗೋದಿಲ್ಲ. HMT ಫ್ಯಾಕ್ಟ್ರಿ, VISL ಫ್ಯಾಕ್ಟ್ರಿ, VISLಗೆ ಭೇಟಿ ಕೊಟ್ಟಿದ್ದೇನೆ. ಒಂದು ರಾತ್ರಿ ಅದೆಲ್ಲ ಬಗೆಹರಿಸ್ಲಿಕ್ಕಾಗತ್ತಾ? VISLನ ಕ್ಲೋಸ್ ಮಾಡಿದ್ದಾರೆ. HMT ಫ್ಯಾಕ್ಟ್ರಿ ನಿಮ್ಮೆಲ್ಲರಿಗೂ ಗೊತ್ತಿಲ್ಲ, ಭಾಳ ಜನಕ್ಕೆ. ನಿಮ್ಮ ಗಮನಕ್ಕೆ ತರ್ತಿದ್ದೀನಿ, ನೀವು ಕೇಳ್ತಾ ಇರೋದಕ್ಕೆ ನಾನು ಎಷ್ಟೆಷ್ಟು ಯೋಚನೆ ಮಾಡ್ತಾ ಇದ್ದೇನೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. HMT ಫ್ಯಾಕ್ಟ್ರಿಗೆ ನಾನು ಹೋದೆ. ಇವತ್ತು ಒಂದು ಕಾಲದಲ್ಲಿ 8,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದರು. ಪ್ರಾರಂಭ ಆಗಿದ್ದು 1953 HMT ಫ್ಯಾಕ್ಟ್ರಿ. ಮೈಸೂರು ಅರಸರು ಅಲ್ಲಿ ಯಾವೊಂದು ಅರಣ್ಯ ಭೂಮಿ ಅಂತಕ್ಕಂಥದ್ದಿದ್ದು ಅದನ್ನು 450 ಎಕರೆ ಭೂಮಿಯನ್ನು HMT ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಅಲಾಟ್ ಮಾಡ್ತಾರೆ. ಆ ಕಾರ್ಖಾನೆ ಪ್ರಾರಂಭ ಆದಮೇಲೆ ಸುಮಾರು 64-65 ಪ್ರಾರಂಭ ಆಯಿತು. ಆ ಕಾರ್ಖಾನೆಯಲ್ಲಿ ತಯಾರು ಮಾಡ್ತಕ್ಕಂಥ ವಾಚು ಮತ್ತು ಬೇರಿಂಗ್ಸು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ನಲ್ಲಿತ್ತು. ವಾಚ್ ಫ್ಯಾಕ್ಟ್ರಿ ದೇಶದ 90% ಆ ಒಂದು ವಾಚ್ನ ಒಂದು ವಹಿವಾಟು ಏನಿತ್ತು ಮಾರ್ಕೆಟ್ ಕ್ಯಾಪ್ಚರ್ ಮಾಡಿದರು. HMTನಲ್ಲಿ 90% ಅಲ್ಲಿಂದ ಕಾರ್ಖಾನೆಯಿಂದ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥ ವಾಚ್ಗಳು ಸೇಲ್ ಮಾಡೋರು 90% ಈ ದೇಶದ ಮಾರ್ಕೆಟೇನೆ ಆ ಮಟ್ಟಕ್ಕೆ ಇಟ್ಟಿದ್ರು. ಆಮೇಲೆ 83-84ರಲ್ಲಿ ಟೈಟಾನ್ ಅವರು ಬಂದರು, ಟಾಟಾ ಅವರು, ಟೈಟಾನ್ ಅವರು. ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥ 350 ಎಕ್ಸ್ಪರ್ಟ್ ಇಂಜಿನಿಯರ್ಸ್ ಇಲ್ಲಿ ಏನು ದುಡಿಮೆ ಮಾಡಿದರು ಅವ್ರನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋದರು. 350 ಜನ ಒಂದು ನೈಟಲ್ಲಿ. ಆ ಕಾರ್ಖಾನೆ 1970-75ರಲ್ಲಿ 279 ಕೋಟಿ ಪ್ರತಿ ವರ್ಷದ ಆದಾಯ, ಪ್ರಾಫಿಟ್ಟು. ಅವತ್ತಿನ ಕಾಲದಲ್ಲಿ ಪ್ರಾಫಿಟ್ಟು 279 ಕೋಟಿ. ಅವತ್ತಿನ ಪ್ರಾಫಿಟ್ಟಿನ ಇವತ್ತಿನ ಮನಿ ವ್ಯಾಲ್ಯೂಗೆ ಲೆಕ್ಕ ಹಾಕಿದ್ರೆ ವರ್ಷಕ್ಕೆ 27,000 ಕೋಟಿ ಪ್ರಾಫಿಟ್ಟು. ಅಂಥ ಕಾರ್ಖಾನೆ ಇವತ್ತು ಎಲ್ಲಿಗೆ ತಂದಿಟ್ಟಿದ್ದಾರೆ? ಯಾರು ತಂದಿಟ್ಟವರು? ಅದರ ಜೊತೆಗೆ ಆ ಕಾರ್ಖಾನೆಯಲ್ಲಿ ಬಂದಂಥ ಲಾಭಾಂಶದಿಂದ ವರ್ಷಕ್ಕೆ 1 ಕಾರ್ಖಾನೆಗಳನ್ನು ದೇಶದ ಹಲವಾರು ಭಾಗದಲ್ಲಿ ತೆಗಿಬೇಕು ಅಂತ ತೀರ್ಮಾನ ಮಾಡಿ ಹೈದರಾಬಾದ್ನಲ್ಲಿ ಒಂದು ಫ್ಯಾಕ್ಟ್ರಿ ಮಾಡಿದ್ರು, ಕೇರಳದಲ್ಲೊಂದು ಫ್ಯಾಕ್ಟ್ರಿ ಮಾಡಿದ್ರು, ಉತ್ತರಾಖಂಡದಲ್ಲೊಂದು ಫ್ಯಾಕ್ಟ್ರಿ ಮಾಡಿದ್ರು, ಪಿಂಜೋರ ಹರಿಯಾಣದ ಹತ್ರ ಒಂದು ಫ್ಯಾಕ್ಟ್ರಿ ಮಾಡಿದ್ರು. HMT ಟ್ರ್ಯಾಕ್ಟರ್ಸು ಅದು ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಅಲ್ಲಿ 3,000 ಜನ ಕೆಲಸಗಾರರಿದ್ದರು. ಅಜ್ಮೀರ್ನಲ್ಲೊಂದು ಫ್ಯಾಕ್ಟ್ರಿ ಮಾಡಿದ್ರು. ಇದೆಲ್ಲ ಇವತ್ತು ಬೆಣೆ ಹೊಡೆದಿದ್ದಾರೆ. ನಾನು ಜಸ್ಟ್ ಸುಮ್ಮನೆ ಫ್ಯಾಕ್ಟ್ರಿಗೆ ಹೋಗಿ ಬಂದಿದ್ದಕ್ಕೆ ಶೇರ್ ವ್ಯಾಲ್ಯೂ 45 ರೂಪಾಯಿ ಇದ್ದಿದ್ದು ಇವತ್ತು 92 ರೂಪಾಯಿಗೆ ಹೋಯ್ತು, ಬರೀ ಭೇಟಿ ಕೊಟ್ಟು ಬಂದಿದ್ದಕ್ಕೆ. ಇವತ್ತು ನಾನು ಯಾತಕ್ಕೋಸ್ಕರವಾಗಿ ಇದನ್ನು ನಿಮಗೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ಒಂದು ಕಾಲದಲ್ಲಿ ಎಲ್ಲ ಪಬ್ಲಿಕ್ ಸೆಕ್ಟರ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ತೀರ್ಮಾನಗಳಾಗೋಗಿದೆ. ಇದಕ್ಕೆ ಯಾವ ರೀತಿ ಲೈಫ್ ಕೊಡಬೇಕು ಅನ್ನೋದನ್ನ ನಾನು ಕಳೆದ 1 ತಿಂಗಳಿಂದ ದಿನಕ್ಕೆ 15 ಮೀಟಿಂಗ್ಗಳು ಮಾಡ್ತಾ ಇದ್ದೇನೆ, ರಿವ್ಯೂ ಮೀಟಿಂಗ್ಗಳು ಡೆಲ್ಲಿಲಿ ಕೂತರು. ಅದಷ್ಟೇ ಅಲ್ಲ, ನಿಮ್ಮ RINL ಅಲ್ಲೂ ಒಂದು ರಾಜಕೀಯ. ಅಲ್ಲಿ ಬರ್ತಿದ್ದ ಸಂಪಾದನೆ ತಗೊಂಡೋಗಿ ರಾಯ್ಬರೇಲಿಯಲ್ಲಿ ವೀಲ್ ಆ್ಯಂಡ್ ಆಕ್ಸಲ್ ಪ್ಲ್ಯಾಂಟ್ ಮಾಡಿಸ್ತಾರೆ UPA ಸರ್ಕಾರದಲ್ಲಿ. 13 ವರ್ಷ ಲಾಭದಲ್ಲಿತ್ತದು RINL. ಅಲ್ಲೆಲ್ಲ ಹೋಗಿ ಈ ದುಡ್ಡನ್ನು ತಗೊಂಡೋಗಿ ರಾಯ್ಬರೇಲಿನಲ್ಲಿ ವೀಲ್ ಆ್ಯಂಡ್ ಆಕ್ಸಲ್ ಪ್ಲ್ಯಾಂಟ್ ಮಾಡಿ ಈ ಕಾರ್ಖಾನೆ ಇವತ್ತು 29,000 ಕೋಟಿ ಲಯಬಿಲಿಟೀಸು ಸಾಲದಲ್ಲಿದ್ದಾರೆ. ಆ ಕಾರ್ಖಾನೆಗೆ ಜೀವ ಕೊಡಬೇಕು ಅಂತ ಓಡಾಡ್ತಾ ಇದ್ದೇನೆ. ಇನ್ನು VISL ಒಂದು ಕಾಲದಲ್ಲಿ 10-15 ಸಾವಿರ ಜನ ಕೆಲಸದಲ್ಲಿದ್ದವರು,
ಎಲ್ಲ ತುಕ್ಕಿಡಿದು ಕೂತಿದೆ ಅಲ್ಲಿ. ಅದಕ್ಕೆ ಯಾವ ರೀತಿ ಜೀವ ತುಂಬಬೇಕು ಅಂತಕ್ಕಂಥದ್ದಕ್ಕೆ ನನ್ನದೇ ಆದಂಥ ಕಾರ್ಯಕ್ರಮಗಳನ್ನು ಹಾಕೊಂಡು ಹೊರಟಿದ್ದೇನೆ. ಇದು ಕೆಲಸ ಸುಲಭ ಅಲ್ಲ ಮಾಡೋದು. ಇವತ್ತು ನನಗೆ ಸವಾಲಿದೆ. VISLಗೆ ಯಾವ ರೀತಿ ಲೈಫ್ ಕೊಡಬೇಕು, HMT ಕಾರ್ಖಾನೆಗೆ ಯಾವ ರೀತಿ ಲೈಫ್ ಕೊಡಬೇಕು, ಹಲವಾರು ಕೈಗಾರಿಕೆಗಳನ್ನು ಯಾವ ರೀತಿ ತರಬೇಕು, ಇದೆಲ್ಲ ಒಂದು ಭಾಗ. ಒಂದು ತಿಂಗಳಲ್ಲಿ ನಾನು ಇದೆಲ್ಲ ಮಾಡೋಕ್ಕಾಗಲ್ಲ. ಏನು ನಿಮ್ಮದೇನು ಕೊಡುಗೆ ಅಂತ ಕೇಳ್ತೀರಲ್ಲ, ಒಂದು 6-7 ತಿಂಗಳು ವೆಯ್ಟ್ ಮಾಡಿ. ಕುಮಾರಸ್ವಾಮಿ ಕೊಡುಗೆ ಏನು ನೋಡೋದನ್ನ ಹೇಳ್ತೀನಿ ನಾನು. 6 ತಿಂಗಳಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.